ಏನಜ್ಜೆ ಏನಮ್ಮ ಎಂದೊಂದು ಆಶೀರ್ವಾದ ಮೇಡಮ್ ಇರಮ್ ನೀನು ಆಶೀರ್ವಾದ ಮೇಡಮ್ ನಿಮ್ಮ ಆಶೀರ್ವಾದ ಇರಲಿ ಹಾಂ ಬರಲೇನ ಅಪ್ಪೆ ಇದು ಗೃಹಲಕ್ಷ್ಮಿ ಮಾಡಿಸಿದ್ರ ಇಲ್ಲ ನೆಕ್ಸ್ಟ್ ವೀಕ್ ಮಾಡಿ ಹಾಂ ಬರ್ತೀನಮ್ಮ ಆಯ್ತು ನಾನು ಮಾಡ್ತೀನಿ ಅಣ್ಣನ ಮಾತಾಡಿ ಮಾಡಿಸ್ತೀನಿ ಚಿಂತೆ ಮಾಡಬೇಡ ಹಾಂ ಹೌದು ನಾವು ಕೈ ಬಿಡ್ತೇವೆ ಸುಮ್ಮನೆ ಬರಲೇನೋ ಇದೆ ಓ ರಾಪನು ಒಂದು 5 ನಿಮಿಷ ಮಾತಾಡೋ ಎಲ್ಲ ಇದೆ ರಿಪೋರ್ಟ್ ಬಾ ಏನ್ ಚಪ್ಪು ಹಾಂ ಈಗ ಒಂದು ಕೆಲಸ ಮಾಡ್ತೀನಿ ಸಂಡೇ ನಾನು ಎಲ್ಲಿ ಚೆಕಪ್ಗೆ ಇಲ್ಲಿ ಕಳಿಸ್ತಾ ಇದ್ದೀನಿ ಇನ್ನೊಂದ್ಸಲ ಇಲ್ಲಿ ಚೆಕ್ ಮಾಡಿ ಅಷ್ಟು ಸಿವಿಯರ್ ಇದ್ರೆ ನಾನು ಅಕ್ಕ ನಾನು ಶಿಫ್ಟ್ ಮಾಡ್ತೀನಿ ಅಣ್ಣ ಸಂಡೇ ಎಲ್ತ್ ಚೆಕಪ್ ಅಲ್ಲಿ ಬಾ ಅಕ್ಕ ರಾ ಎಟ್ಲುಂಡವ ಅಕ್ಕ ರಾ ರಾ ರೂ ರಾ ರಾ ವೆಂಕಟೇಶ್ ಅಂತ ಬಿಡಿರ್ಲಿ ಆಯ್ತು ವೆಂಕಟೇಶ್ ಅಮ್ಮ ಆಲ್ ದಿ ಬೆಸ್ಟ್ ಚೆನ್ನಾಗಿ ಓದಿ ಹುಷಾರು ವೆಂಕಟೇಶ್ ಹೌದಾ ಸರಿ ಎರಡು ಮನೆಗಂತ ಮಾಡಿ ಹಾಂ ಹುಷಾರು ವೆಯ್ಟ್ ಲಾಸ್ ಮಾಡಬೇಕು ಚೆನ್ನಾಗಿ ಓದ್ತಾ ಇದೆಯಾ ಏನು ಓದ್ತಾ ಇದೆಯಾ ಇಲ್ಲೇ ಹೌದೇನಾ ಗುಡ್ ಮನೆ ಸ್ಕಾಲರ್ಶಿಪ್ ಕೊಟ್ರಾ 1,000 ರೂಪಾಯಿ ಬಾ ఏపిద్దాంలే మీరు ఫస్ట్ ఈడే రోడ్ వేపిస్తారా ఇప్పుడు మీకు ఈ ఫస్ట్ రోడ్ వేపిస్తాను నేనే వస్తాను టేప్ కట్ చేస్తాను మంతా ఎవరు నిలిపేవాళ్ళు ఊరుకుంటాక నువ్వు రా రాక హుషారాక ಆಯ್ತು ಬಿ ಎನ್ ಆರ್ ಸ್ವಾಮಿ ಬನ್ರಿ ಇಲ್ಲಿ ರಮಜೆ ಸರ್ ಜರ ಫಾರ್ವರ್ಡ್ ಮಾಡಿ ಅಲ್ಲಿ ಪೋಸ್ಟಿಂಗಿಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ అన్నా నమస్తే అవునా వస్తాను ఇదంతా ముగ్గిని ఊరు వైపు వద్దామని నా పిఏ నంబర్ ఒకటి బిఎన్ఆర్ నంబర్ తీసుకొని స్టోర్ చేసుకున్నాను నువ్వు ఆర్డర్ చేసుకో స్వాములు తీసుకొని ఫోన్ చేయి నేను పొగలంతా ఇట్లా కరెక్ట్ అన్న ఇప్పుడు అదే ప్రగతి అనే పాపది గవర్నమెంట్ హాస్పిటల్ కదన్నా సరేలేనా 100% నా నేను మాట్లాడతాను సరేలేనా మాట్లాడి లేదు నేను మాట్లాడి నేను కిక్ చేపిస్తాను పిహెచ్సి లేదు నో ఏం నా రిక్వెస్ట్ నేను చేస్తాను లేదా రానురా ಹೌದಾ ಥ್ಯಾಂಕ್ ಯು ಅಣ್ಣ ಬರ್ತೀವಿ ಬಿಡಲ್ಲ అవునా ಬಾರ ಚಿಕ್ಕಬಳ್ಳಾಪುರ ಅದು ಮಾರ್ಕೆಟ್ದು ಮಾತಾಡಿದ್ವಿ ಇಲ್ಲ ಅದು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಲಾಸ್ಟ್ ಇದರಲ್ಲಿ ಅದು ಸರಿಯಾಗಿ ಪ್ರಾವಿಷನ್ ಮಾಡಿಲ್ಲ ನಾನು ಮೊನ್ನೆ ಮುಖ್ಯಮಂತ್ರಿಗಳನ್ನೂ ಮಾತಾಡಿದೆ ಈಗ ಅಸೋಸಿಯೇಷನ್ ಅವರೆಲ್ಲ ಕರೆದು ಅದೊಂದು 9 ಎಕರೆ ಹೊಸದಾಗಿ ಸ್ಯಾಂಕ್ಷನ್ ಮಾಡಿಸ್ತೀನಿ ಬಿಡೋಣ ಇಲ್ಲ ಬಿಡೋಣ ನೀನು ಚಿಂತೆ ಮಾಡಬೇಡ ಹುಷಾರ ಹಬ್ಬದ ಟೈಮಲ್ಲಿ ಟ್ರಾಫಿಕ್ ಆದರೆ 1 ಕಿಲೋಮೀಟರ್ ಎತ್ಕೊಂಡು ಹೋಗ್ತೀವಿ ನಾವು ಯಾಕಂದ್ರೆ ಹೋಗೋಕೆ ದಾರಿ ಇಲ್ಲ ಒಂದೇ ದಾರಿ ಮಾಡಿಬಿಟ್ರೆ ಸಾಕು ರೈತರು ತಿಳ್ಕೊಂತಾರೆ ಸರಿ ಬಿಡು ಚಿಂತೆ ಮಾಡಬೇಡ ಹುಷಾರಣ್ಣ ಹುಷಾರಾಗಿ ಹೋಗ್ಬಾ ಯಾಕೆ ಲೇಟ್ ಇವತ್ತಾ ಹುಷಾರು ಕುತ್ಕೋ ಇರ್ಲಿ ಬಿಡು ಆರಾಮ್ ಹುಷಾರು ಹುಷಾರಾಗಿ ಓಡ್ಸೋಣ ಅಣ್ಣ ಊರಲ್ಲಿ ಹುಷಾರು ಕುತ್ಕೋ ಬರಲ್ಲ ಹೌದಾ ಸರಿ ಬಿಡಿ ಅಣ್ಣ ಈಗ ಸಪ್ರೇಟ್ ಬಸ್ ಹಾಕ್ಸ್ತೀನಿ ಬಿಡಿ ಈಗ ನಾವು ಅವ್ರನ್ನೂ ಬಯಕ್ಕಾಗಲ್ಲ ಬ್ಲೇಮ್ ಮಾಡೋಕ್ಕಾಗಲ್ಲ ಸಪ್ರೇಟ್ ಬಸ್ ಹಾಕ್ಸ್ತೀನಿ ರಾಬಾ ಜರ್ನಿ ಮಾಡಿರ್ತಾರೆ అవునా ಬನ್ನಿ మాకి గురువులప్ప మాకు రాజకీయ గురువులు నీతో కొడతా అంటారేమో మాతో గెదురుతారు ఈ ఊర్లో ప్రతి ఒక్కరు నా శిష్యులు ఉన్నారు ప్రతి ఒక్క ఇంట్లోనూ ఉంటారు ఈ ఊర్లో ಹುಷಾರ ಕೋಣ ಏನಮ್ಮ ಬಾ 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 ನೀನ್ ಬಾ ಕುತ್ಕೋ ಬಾ ಹೇಳು ಬಾ ನನಗೆ ಹೇಳು ಬಾ ರಾ ರಾ ಹಾಂ ಇದು ಸೈಟ್ ನಿಂದೇನಾ ಹಾಂ ಅಣ್ಣ ಬಾ ಈಗ ಇವ್ರಿಗೆ
ಒಂದು ಸೈಟ್ ಒಂದು ಮನೆ ಹಾಕ್ಸ್ಕೊಡ್ತೀನಿ. ನನ್ನ ಮನೇಲಿ ಹೇಳಿ ನೀವು ಹಸ್ಬೆಂಡ್ಗೆ ಒಂದು ಅರ್ಜಿ ಕೊಡಮ್ಮ ಪಂಚಾಯತ್ ಈಗ ಪೆನ್ಷನ್ ಬರ್ತಿದ್ಯಾ? ಈಗ ನಿಮ್ಗೆ ಒಂದು ಸೈಟು ಒಂದು ಮನೆ ಹಾಕ್ಸ್ಕೊಡೋ ಜವಾಬ್ದಾರಿ ಬಂದು ಆಯ್ತಾ? ನೀನೇ ಯಾಕೆ ಇದ್ದಿದ್ದು ಬೇರೆ ಊರಲ್ಲ ಮತ್ತೆ ಇಲ್ಲಿಗೆ ಅರೂರು. ಗ್ರಾಂಟ್ ఒక సైట్ ఒక ఇల్లు వేపించిస్తాను. ఆయన ఏం నీ పేరమ్మా? అవునా? మీకు ఇల్లు ఉంది కదా? ఎలా పెన్షన్ ఎలా వస్తాను చేపిస్తాను అక్క నీకే అన్న ఇవ్వదు డీటెయిల్స్ రమ్మ రా జొత్లారా. పెన్షన్ ಅವ್ರು ಯಾರ್ರಿ? ಸ್ವಾಮಿ పెన్షన్ ಅವ್ರನ್ನ ಕರೀರಿ. ನೀದಿ ಪೆನ್ಷನ್ లేదా? ರಾ ಪೆನ್ಷನ್ ಆಫೀಸರ್ ಕರೀರಿ. ಹುಡುಗ ನಮ್ಮ ಹುಡುಗ ಹಾಯ್ ಗೊತ್ತಾಯ್ತು. ಯೂತ್ ಅಲ್ಲಿ ಕಂಪ್ಲೀಟ್ ಇನ್ವಾಲ್ವ್ ಆಗಿದ್ದಾನೆ. ಹೊಸ ಮದುವೆ ಗಂಡು. ಗುಡ್. ಎಲ್ಲಿ ಮದುವೆ?